ರೈತ ಪರವಾಗಿರುವಂತ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ಲಿಕ್ಕೆ ಅವ್ರಿಗೆ ವಿಶ್ವಾಸವನ್ನ ಕೊಡ್ಲಿಕ್ಕೆ ಇವತ್ತು ನಾನು ಪ್ರತಿಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರ ಜೊತೆ ಮತ್ತು ಇಲ್ಲಿನ ಲೋಕಸಭಾ ಸದಸ್ಯರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರ ಜೊತೆಯಲ್ಲಿ ಬಂದು ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸಿ ಅವರಿಗೆ ಬೆಂಬಲ ಮತ್ತು ವಿಶ್ವಾಸ ಕೊಡುವಂಥದ್ದು. ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ, ನಿಮ್ಮ ಹೋರಾಟಕ್ಕೆ ಜಯವಾಗ್ಲಿ, ನ್ಯಾಯ ಸಿಗ್ಲಿ ಅಂತ ಇವತ್ತು ಬೆಂಬಲ ವ್ಯಕ್ತಪಡಿಸಲಿಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಕಣ್ಮುಂದೆನೂ ಈ ಪ್ರಯತ್ನ ನಡೆದಿದೆ, ಈ ಮುಂಚೆನೂ ಪ್ರಯತ್ನ ನಡೆದಿರಬಹುದು. ಇವತ್ತು ರೈತರಿಗೆ ಪಾಪ ಬಹಳ ಬೇಸರದಲ್ಲಿ ಹತಾಶರಾಗಿದ್ದಾರೆ. ಹತಾಶರಾಗೋದು ಬೇಡ, ಅವ್ರ ಹೋರಾಟಕ್ಕೆ ಜಯ ಸಿಗುತ್ತೆ, ನ್ಯಾಯ ಸಿಗುತ್ತೆ. ತಾಳ್ಮೆಯಿಂದ ಇದ್ದು ಒಗ್ಗಟ್ಟಿನಿಂದ ಹೋರಾಟವನ್ನ ಮಾಡ್ಲಿ ಅಂತ ನನ್ನ ರೈತ ಸೋದರಿಯರಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡೋಣ. ಯಾವಾಗ ನೋಟಿಫೈ ಆಗಿತ್ತು, ಯಾವಾಗ ನೋಟಿಫೈ ಆಗಿರ್ಲಿಲ್ಲ, ಏನಿತ್ತು ಎಲ್ಲ ಮಾತಾಡ್ತೀವಿ. ಇವತ್ತು ನಾನು ಇವತ್ತಿಲ್ಲೇ ಈ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದೆ. ಯಾವತ್ತೂ ಒಂದು ದಿನನೂ ನನ್ನ ಹತ್ರ ಯಾರೂ ಬಂದು ಈ ವಿಚಾರದಲ್ಲಿ ಯಾವುದೂ ಬೇಡಿಕೆ ಇಟ್ಟಿರ್ಲಿಲ್ಲ, ಒಂದು ಬೇಡಿಕೆ ಇಟ್ಟಿರ್ಲಿಲ್ಲ. ಹಾಗಾಗಿ ಅದ್ರ ಪ್ರಶ್ನೆನೇ ನನಗೆ ಖಂಡಿತ ಕೇಳಿದ್ರೆ ನಾನು ಏನೇ ಇದ್ರು ಇವ್ರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ. ಇವತ್ತೇ ನಾನು ಯಾವ್ದು ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಜನಪರವಾಗಿ ಅವರ ಧ್ವನಿಯಾಗಿ ನ್ಯಾಯಯುತವಾಗಿ ಅವರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ.